ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು KCT ಸ್ಟೂಡೆಂಟ್ಸ್ಗೆ ಮೀನ್ಸ್ ಇವಾಗ ಎಲ್ಲ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ KCT ರಿಸಲ್ಟ್ಸ್ಗೆ ತುಂಬ ಸ್ಟೂಡೆಂಟ್ಸ್ ವೇಟ್ ಮಾಡ್ತಾಯಿದ್ದಾರೆ. ಮೀನ್ಸ್ ಡೌಟ್ ಕೂಡ ಇದೆ ಯಾವ ರಿಸಲ್ಟ್ ಬರುತ್ತೆ ಅಂತ. ಸೊ ಈ ಎಕ್ಸಾಮ್ ಕೂಡ ಮೀನ್ಸ್ ಪಿ ಯು ಸಿ ರಿಸಲ್ಟ್ ಬಂದು ಕೂಡ ಜಾಸ್ತಿ ದಿನ ಆಯಿತು. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಡೌಟ್ಸ್ ಇದೆ. ಸೊ ಆ ಡೌಟ್ಸ್ನ ಇವತ್ತು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಿಮಗೆ KCT ಏನೇ ಅಪ್ಡೇಟ್ ಬೇಕಾಗಿದ್ದರೂ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಈ ವೆಬ್ಸೈಟ್ ಹೆಸರು ಏನಪ್ಪ ಅಂದರೆ ನಿಮಗೆ ನಾನು ಇವಾಗ ಹೇಳ್ತೀನಿ. ಸೊ ಫಸ್ಟ್ ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ KE ಅಂತ ಸರ್ಚ್ ಮಾಡಬೇಕು. ಇಲ್ಲಿ ಇದೆ ನೋಡಿ, KE ಸರ್ಚ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಿಮಗೆ KCT ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ನಿಮಗೆ ಈ ಪೇಜಲ್ಲಿ ಸಿಗುತ್ತೆ. ಸೊ ನಿಮಗೆ ಇದರಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದರೆ ಇಲ್ಲಿ ಮೇಲೆ ನೋಡ್ಕೋಬೋದು, 3 ಲೈನ್ಸ್ ಇದೆ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಏನೇನು ಈ ವರ್ಷದ ಅಪ್ಡೇಟ್ಸು, ಲಾಸ್ಟ್ ಇಯರ್ ಅಪ್ಡೇಟ್ಸು ಎಲ್ಲ ಬರುತ್ತೆ. ಸೊ ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ UGCET 2025 ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ನೋಡಿ, ಇಲ್ಲಿ ನೋಡ್ಕೋಬೋದು ಈ ವರ್ಷದ ಏನೇ ಮೀನ್ಸ್ ವೆರಿಫಿಕೇಷನ್ ಆಗಲಿ ಅಥವಾ ಏನೇ ಇದ್ದರೂ ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ. KCT ಬಗ್ಗೆ ಎಲ್ಲ ಅಪ್ಡೇಟು ಇಲ್ಲಿ ನೋಡ್ಕೋಬೋದು. ಮೊನ್ನೆ ಏನಪ್ಪ ಅಂದರೆ UGCET 2025 ಆಫ್ಲೈನ್ ದಾಖಲೆ ಪರಿಶೀಲನೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಅದನ್ನು ಬಿಟ್ಟರೆ ಮತ್ತು ಸ್ಪೋರ್ಟ್ಸ್ ಕೋಟ ನಾನು ಗ್ರೂಪಲ್ಲಿ ಹಾಕಿದೆ ಆಲ್ರೆಡಿ ವಾಟ್ಸಪ್ಪಲ್ಲಿ, ಅದನ್ನು ಕೂಡ ಬಿಟ್ಟಿದ್ದಾರೆ. ಸೊ ನಿಮಗೆ ಏನೇ ಅಪ್ಡೇಟ್ ಇದ್ದರೂ ಈ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನಿಮಗೆ ಡೌಟ್ ಇದ್ದರೂ ಈ ವೆಬ್ಸೈಟಲ್ಲಿ KE ಅಂತ ಸರ್ಚ್ ಮಾಡಿ ಎಲ್ಲ ನೋಡ್ಕೋಬೋದು ನಿಮಗೆ ಏನೇ ಡೌಟ್ಸ್ ಇದ್ದರೂ. ಸೊ ಇಲ್ಲ ಅದನ್ನು ಬಿಟ್ಟು ನಿಮಗೆ ಇದರಲ್ಲಿ ಅರ್ಥ ಆಗಲಿಲ್ಲಪ್ಪ ಅಂದರೆ ನಾನು ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. KCT ಎಲ್ಲ ಮೀನ್ಸ್ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗೋರು ನಾನು ಆಬ್ಸೆಂಟ್ರಿ ಹೆಂಗೆ ಮಾಡೋದು, ಮತ್ತು ಯಾವ ರ್ಯಾಂಕಿಗೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಬೇಕು, ಆಬ್ಸೆಂಟ್ರಿ ಹೆಂಗೆ ಆ್ಯಡ್ ಮಾಡಬೇಕು, ಯಾವ್ಯಾವ ಕಾಲೇಜಸ್ ಆ್ಯಡ್ ಮಾಡಬೇಕು, ಗೌರ್ಮೆಂಟ್ ಕಾಲೇಜ್ ಹೆಂಗೆ ಆ್ಯಡ್ ಮಾಡಬೇಕು, ಪ್ರೈವೇಟ್ ಕಾಲೇಜ್ ಹೆಂಗೆ ಆ್ಯಡ್ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಸೊ ರಿಸಲ್ಟ್ಸ್ ಬಂದ ಮೇಲೆ ಅದೆಲ್ಲ ವೀಡಿಯೋ ಮಾಡ್ತೀನಿ. ಸೊ ಈಗ ಫಸ್ಟ್ ಏನಪ್ಪ ಅಂದರೆ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ವೀಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಮತ್ತು ಯಾರನ್ನು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಇವಾಗ ನಾನು ಅದನ್ನು ಹೇಳ್ಕೊಡ್ತೀನಿ. ಮೀನ್ಸ್ ಇವತ್ತು ಬೆಳಗಿನ ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಬಂದಿದೆ, ಅದನ್ನು ಇವಾಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಕೋಬೋದು, 22 ಅಥವಾ 23ಕ್ಕೆ CET ಫಲಿತಾಂಶ ಪ್ರಕಟ. ಬೆಂಗಳೂರು ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ CET ಫಲಿತಾಂಶ ಮೇ 22 ಅಥವಾ 23ರಂದು ಪ್ರಕಟವಾಗಲಿದೆ. ಮೀನ್ಸ್ ಏನಪ್ಪ ಅಂದರೆ ಇವಾಗ ರಿಸಲ್ಟ್ ನಿಮಗೆ 22 ಅಥವಾ 23ಕ್ಕೆ ಪ್ರಕಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಏಪ್ರಿಲ್ 16ರಂದು, ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ಏಪ್ರಿಲ್ 17ರಂದು, ಗಣಿತ ಮತ್ತು ಜೀವ ವಿಜ್ಞಾನ ವಿಷಯಗಳ ಪರೀಕ್ಷೆಗಳನ್ನು 775 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗಿತ್ತು. ಸೊ ನೆಕ್ಸ್ಟು ದ್ವಿತೀಯ PU ಪರೀಕ್ಷೆ 1 ಮತ್ತು ಪರೀಕ್ಷೆ 2 CBSE ICSE ಫಲಿತಾಂಶ ಪ್ರಕಟವಾಗಿದ್ದು ಅಭ್ಯರ್ಥಿಗಳು ಪಡೆದ ಅಂಕಗಳ ಕೂಡುವಿಕೆ ಕಾರ್ಯವನ್ನು KE ಪೂರ್ಣಗೊಳಿಸಿದೆ. ಮೀನ್ಸ್ ಏನಪ್ಪ ಅಂದರೆ ಇವಾಗ ನಿಮ್ಮದು PUC ಫಸ್ಟ್ ಎಕ್ಸಾಮ್ ಮತ್ತು ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ಗಳೇನು ಇಲ್ಲಿ ಏನಪ್ಪ ಅಂದರೆ ಎಲ್ಲ ಪ್ರಕಟ ಮಾಡಿದ್ದಾರೆ. ಇವಾಗ ಜಸ್ಟ್ ಏನಪ್ಪ ಅಂದರೆ KCT ರಿಸಲ್ಟ್ಸ್ ಬಿಡೋದು ಅಷ್ಟೇ ಇದೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಅವರು ಮಾಡಬೇಕಾಗಿದೆ, ಅಂದರೆ ಕೇರಳ ಸ್ಟೂಡೆಂಟ್ಸ್ದು ಏನೋ ಒಂದು ಬಾಕಿ ಉಳಿದಿದೆ. ಅದು ಆದಮೇಲೆ ಅವರು 22ಕ್ಕೆ ಅಥವಾ 23ಕ್ಕೆ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಓದ್ತೀನಿ ನೋಡಿ. ಇವಾಗ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಏಪ್ರಿಲ್ 15ರಂದು ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗಿತ್ತು. ಅವರಲ್ಲಿ ಹೆಚ್ಚಿನವರು ಕೇರಳದ ವಿದ್ಯಾರ್ಥಿನಿಗಳು. ಈ ವಿದ್ಯಾರ್ಥಿಗಳ PU ಫಲಿತಾಂಶವನ್ನು ಕೇರಳ ಪದವಿಪೂರ್ವ ಶಿಕ್ಷಣ ಇಲಾಖೆ ಇದೇ ಮೇ 21ರಂದು ಪ್ರಕಟಿಸಲಿದೆ. ಮೀನ್ಸ್ ಹೇಳಿದೆ ಅಲ್ಲ, ಅದೇ ಅವ್ರದ್ದು PUC ಮಾರ್ಕ್ಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಮೇ 21ಕ್ಕೆ ಅವ್ರು ಕೇರಳದವರು ಕೇರಳ PU ಬೋರ್ಡು ಅವ್ರ ಮಾರ್ಕ್ಸ್ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಆದಮೇಲೆ KEಗೆ ಅಪ್ಡೇಟ್ ಆದಮೇಲೆ ಏನಪ್ಪ ಅಂದರೆ KEದವರು 22 ಅಥವಾ 23ಕ್ಕೆ CET ಫಲಿತಾಂಶ ಬಿಡ್ತಾರೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಅದು ಬಿಟ್ಟ ತಕ್ಷಣ ಫಲಿತಾಂಶ ಪ್ರಕಟವಾದ 1 ಅಥವಾ 2 ದಿನಗಳಲ್ಲಿ CET ರ್ಯಾಂಕಿಂಗ್ ಬಿಡುಗಡೆ ಮಾಡಲು KE ನಿರ್ಧರಿಸಿದೆ. ಮೀನ್ಸ್ ಅದು ಕೇರಳ ಬೋರ್ಡವರು PU ಮಾರ್ಕ್ಸ್ ಅಪ್ಡೇಟ್ ಮಾಡಿದ ಮೇಲೆ KEದವ್ರು ಏನಪ್ಪ ಅಂದರೆ 1 ಅಥವಾ 2 ದಿನ 22ಕ್ಕೆ ಅಥವಾ 23ಕ್ಕೆ KE ರಿಸಲ್ಟು ರ್ಯಾಂಕ್ಸ್ ಬಿಡ್ತಾರೆ. ಸೊ ಬಿಟ್ಟಾಗ ನಾನು ಕರೆಕ್ಟಾಗಿ ಇನ್ಫಾರ್ಮ್ ಮಾಡ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲ್ ಸಿಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.